ಕೊಡಗು ಜಿಲ್ಲೆಗೆ ಮುಂಗಾರು ಮಳೆಯ ಜೊತೆಗೆ ಎನ್ಡಿಆರ್ಎಫ್ ತಂಡ ಕೂಡ ಎಂಟ್ರಿ ಆಗಿದೆ. ಬೆಂಗಳೂರಿನಿಂದ ಕೊಡಗಿಗೆ ಎನ್ಡಿಆರ್ಎಫ್ ಟೀಮ್ ಎಂಟ್ರಿ ಕೊಟ್ಟಿದೆ. ಇನ್ನು 3 ತಿಂಗಳ ಕಾಲ ಜಿಲ್ಲೆಯಲ್ಲಿಯೇ ಮಳೆಗಾಲದ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಎನ್ಡಿಆರ್ಎಫ್ ಟೀಮ್ ಜಿಲ್ಲೆಗೆ ಆಗಮಿಸಿದೆ. 2018ರಿಂದ 2020ರ ನಡುವೆ ಕೊಡಗು ಜಿಲ್ಲೆಯಲ್ಲಿ ಭಾರೀ ಭೂಕುಸಿತ ಆಗಿತ್ತು. ಈ ಬಾರಿ ಮುನ್ನೆಚ್ಚರಿಕೆ ವಹಿಸಿದೆ ಜಿಲ್ಲಾಡಳಿತ ಹಾಗೂ ಸರ್ಕಾರ. ಇನ್ಸ್ಪೆಕ್ಟರ್ ರಾಮ್ ಬಾಜಿ ನೇತೃತ್ವದಲ್ಲಿ ಚಾರ್ಲಿ ತಂಡ ಆಗಮಿಸಿದೆ. ವಯನಾಡ್, ಚೆನ್ನೈನಲ್ಲಿ ಕಾರ್ಯಾಚರಣೆ ಮಾಡಿದಂತಹ ಅನುಭವ ಈ ಟೀಮ್ಗೆ ಇದೆ. ಅತ್ಯಾಧುನಿಕ ಸಲಕರಣೆಗಳೊಂದಿಗೆ ಎನ್ಡಿಆರ್ಎಫ್ ಟೀಮ್ ಜಿಲ್ಲೆಗೆ ಆಗಮಿಸಿದೆ. ಮುಂದಿನ 3 ತಿಂಗಳು ಜಿಲ್ಲೆಯಲ್ಲಿಯೇ ವಾಸ್ತವ್ಯವನ್ನ ಹೂಡ್ತಾರೆ. ಮಳೆಗಾಲ ಮುಗಿಯೋವರೆಗೂ ಜಿಲ್ಲೆಯಲ್ಲಿಯೇ ಬೀಡು ಬಿಡಲಿದೆ ಈ ಟೀಮ್. ಮಡಿಕೇರಿಯ ತರಬೇತಿ ಕೇಂದ್ರದಲ್ಲಿ ವಾಸ್ತವ್ಯಕ್ಕೆ ಜಿಲ್ಲಾಡಳಿತ ವ್ಯವಸ್ಥೆಯನ್ನ ಮಾಡಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಎನ್ಡಿಆರ್ಎಫ್ ಟೀಮ್ ಈಗಾಗಲೇ ಕೊಡಗಿಗೆ ಬಂದಿದೆ. ಅಲ್ಲಿಯೇ ವಾಸ್ತವ್ಯ ಹೂಡ್ತಾರೆ ಮಳೆಗಾಲ ಮುಗಿಯೋವರೆಗೂ. 30 ಸಿಬ್ಬಂದಿ ಇರುವಂತಹ 10ನೆಯ ಬೆಟಾಲಿಯನ್ ಚಾರ್ಲಿ ಟೀಮ್ ಇದು. ವಿಶೇಷವಾಗಿ ಈ ಸಲ ಶ್ವಾನದಳ ಕೂಡ ಆಗಮಿಸಿದೆ. 3 ತಿಂಗಳು ಅವರಿಗೆ ಅಲ್ಲಿಯೇ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಜಿಲ್ಲೆಯಲ್ಲಿ ಒಂದು ವೇಳೆ ಭಾರೀ ಮಳೆಯಾಗಿ ಏನಾದರೂ ಅನಾಹುತಗಳಾದಂತಹ ಸಂದರ್ಭದಲ್ಲಿ ರಕ್ಷಣೆಗೆ ಅಂತ ಎನ್ಡಿಆರ್ಎಫ್ ಟೀಮ್ ಸ್ಥಳದಲ್ಲಿಯೇ ಇರುತ್ತೆ. ಕ್ವಿಕ್ ಆಗಿ ರಿಯಾಕ್ಟ್ ಮಾಡಬಹುದು ಅನ್ನುವಂತಹ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ 2018ರಿಂದ ನಿರಂತರವಾಗಿ ಭೂಕುಸಿತ ಪ್ರವಾಹ ಆಗಿದ್ದಂಥದ್ದು ಗೊತ್ತೇ ಇದೆ. ಅದಾದ ನಂತರ ಕೊಡಗು ಜಿಲ್ಲಾಡಳಿತ ಪ್ರತಿ ವರ್ಷ ಎನ್ಡಿಆರ್ಎಫ್ ಟೀಮನ್ನು ಕರೆಸ್ಕೊಂಡು ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು ಈಗ ಗೊತ್ತೇ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ಬೋದು, ಈಗಾಗಲೇ ಕೊಡಗು ಜಿಲ್ಲೆಗೆ ಎನ್ಡಿಆರ್ಎಫ್ ತಂಡನೂ ಕೂಡ ಈಗಾಗಲೇ ಆಗಮಿಸಿರುವಂಥದ್ದು. ಅಂದರೆ ಜಿಲ್ಲೆಯಲ್ಲಿ ಮಾನ್ಸೂನ್ ಆರಂಭ ಆಗಿದ್ದು ಜೂನ್ ಎಂಡಿಂಗು ಅಥವಾ ಜುಲೈ ತಿಂಗಳು ಮತ್ತು ಅದರ ಜೊತೆಗೆ ಆಗಸ್ಟ್ ತಿಂಗಳಲ್ಲಿ ಸಹಜವಾಗಿಯೇ ವಿಪರೀತವಾದಂತಹ ಮಳೆ ಆಗುತ್ತೆ, ಯಥೇಚ್ಛವಾದಂತಹ ಮಳೆ ಆಗುತ್ತೆ. ಆ ಸಂದರ್ಭದಲ್ಲಿ ಪ್ರವಾಹ ಅನ್ನೋಂಥದ್ದು ಹೆಚ್ಚು ಸಾಧ್ಯತೆಗಳು ಇರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ನೋಡ್ಬೋದು ಬೋಟ್ ಕೂಡ ಇರೋಂತಹದ್ದು. ಹಾಗೆಯೇ ರೆಸ್ಕ್ಯೂ ಮಾಡಬೇಕು ಅಂತಂದರೆ ಕೆಲವು ಎಕ್ವಿಪ್ಮೆಂಟ್ಸ್ಗಳು ಕೂಡ ಇದ್ದಾವೆ. ಸೊ ಇವನ್ನ ತಕ್ಷಣ ಫ್ಲಡ್ಡಲ್ಲಿ ತೇಲಿ ಹೋಗ್ತಿದ್ರೆ ಅವರ ಹತ್ರಕ್ಕೆ ಎಸೆದು ಅದ್ರ ಮೂಲಕ ರೆಸ್ಕ್ಯೂ ಮಾಡೋ ಅಂಥದ್ದು. ಹಾಗೆಯೇ ಲೈಫ್ ಜಾಕೆಟು ಕೂಡ ಇದೆ. ಎನ್ಡಿಆರ್ಎಫ್ ಟೀಮಿಂದ ಕಳಿಸಿರೋಂತಹ ಲೈಫ್ ಜಾಕೆಟ್ಗಳು ಇವೆಲ್ಲವೂ ಕೂಡ ಜನರನ್ನು ರಕ್ಷಣೆ ಮಾಡಲಿಕ್ಕೆ ಈಗಾಗಲೇ ಎನ್ಡಿಆರ್ಎಫ್ ಟೀಮು ಸಿದ್ಧತೆಯನ್ನು ಮಾಡ್ಕೊಂಡಿರೋಂಥದ್ದು. ಅದಷ್ಟೇ ಅಲ್ಲ, ಈಗ ಕೆಲವು ಬಾರಿ ಪ್ರವಾಹದ ಜೊತೆಗೆ ಭೂಕುಸಿತಗಳು ಕೂಡ ಆಗಿರುತ್ತೆ. ಸೊ ಆ ಸಂದರ್ಭಕ್ಕೆ ಹೇಗೆ ಅವ್ರನ್ನ ರಕ್ಷಣೆ ಮಾಡಬೇಕು ಅನ್ನೋಂತ ಹೇಳಿ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಆಕ್ಸಿಜನ್ನ ಕೊರತೆ ಆಗಿರ್ಬೋದು, ಅವರಿಗೆ ಆಕ್ಸಿಜನ್ನ ಪೂರೈಕೆ ಮಾಡಲಿಕ್ಕೆ ಬೇಕಾಗಿರೋಂಥ ಎಕ್ವಿಪ್ಮೆಂಟ್ಗಳು ಕೂಡ ಈಗಾಗಲೇ ಇವೆ. ಸೊ ನೋಡ್ಬೋದು ನೀರಿನಲ್ಲಿ ತೇಲಿ ಹೋಗ್ತಾ ಇರ್ತಾರೆ. ಆ ಸಂದರ್ಭಕ್ಕೆ ಅವ್ರಿಗೆ ಹಗ್ಗಗಳನ್ನು ಕೊಟ್ಟು ರಕ್ಷಣೆ ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ದೊಡ್ಡ ರೋಪ್ಗಳು ಕೂಡ ಇರೋವಂಥದ್ದು, ಎಲ್ಲವೂ ಕೂಡ ಹೈ ಕ್ವಾಲಿಟಿ ಆದಂತಹ ರೋಪ್ಗಳು. ಸೊ ಅವುಗಳ ಮೂಲಕ ಭಾಳ ದೊಡ್ಡ ಪ್ರಮಾಣದಲ್ಲಿ ರೆಸ್ಕ್ಯೂ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ. ಮತ್ತು ಬಿಲ್ಡಿಂಗನ್ನು ಕಟ್ ಮಾಡಲಿಕ್ಕೆ ಬೇಕಾಗಿರೋಂಥ ಅಥವಾ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗುತ್ತೆ, ಆ ಸಂದರ್ಭದಲ್ಲಿ ಜನರನ್ನು ರಕ್ಷಣೆ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮೆಟೀರಿಯಲ್ಗಳು ಕೂಡ ಇದ್ದಾವೆ. ಅಂದರೆ ಬಿಲ್ಡಿಂಗನ್ನು ಕಟ್ ಮಾಡಿ ಒಳಗಡೆ ಹೋಗಬೇಕಾಗುತ್ತೆ, ಅಲ್ಲಿ ಜನರು ಸಿಲುಕಿರ್ಬೋದು. ಅಂಥ ಸಂದರ್ಭಗಳಲ್ಲೂ ಕೂಡ ಏನೆಲ್ಲ ಪರಿಕರಗಳು ಬೇಕಾಗುತ್ತೆ ಅವೆಲ್ಲವನ್ನೂ ಕೂಡ ಈಗಾಗಲೇ ಎನ್ಡಿಆರ್ಎಫ್ ಟೀಮು ಸಿದ್ಧತೆ ಮಾಡಿಟ್ಕೊಂಡಿರೋಂಥದ್ದು. ಸೊ ಅದ್ರ ಜೊತೆಗೆ ಒಂದಷ್ಟು ವಿಕಿರಣಗಳ ಮೂಲಕನೂ ಕೂಡ ಜನರನ್ನು ಪತ್ತೆ ಮಾಡುವಂತಹ ಕೆಲಸನೂ ಕೂಡ ನಡೆಯುತ್ತೆ. ಅಂದರೆ ಯಾವುದೋ ಬಿಲ್ಡಿಂಗ್ ಒಳಗಡೆ ಸಿಲುಕೊಂಡಿರ್ತಾರೆ, ಕಾಣಿಸ್ತಾ ಇರೋದಿಲ್ಲ, ಕೂಗಿದ್ರೂ ಕೂಡ ಕೇಳುತ್ತಿರೋದಿಲ್ಲ. ಅಂಥ ಸಂದರ್ಭಗಳಲ್ಲೂ ಕೂಡ ಜನರನ್ನು ಹುಡುಕಾಡೋಂಥದ್ದಕ್ಕೆ ಅನುಕೂಲಕ್ಕೆ ಬೇಕಾಗಿ ಒಂದಷ್ಟು ವಿಕಿರಣಗಳ ಮೂಲಕನೂ ಕೂಡ ಪತ್ತೆ ಅಂತ ಹೆಚ್ಚುವಂತಹ ತುಂಬ ಸುಸಜ್ಜಿತವಾದಂತಹ ಎಕ್ವಿಪ್ಮೆಂಟ್ಗಳು ಕೂಡ ಇಲ್ಲಿ ಇದ್ದಾವೆ ಅನ್ನೋಂಥದ್ದು. ಇದ್ರ ಜೊತೆಗೆ ಈಗಾಗಲೇ ಒಂದು ಡಾಗ್ ಸ್ಕ್ವಾಡನ್ನು ಕೂಡ ಈ ಬಾರಿ ವಿಶೇಷವಾಗಿ ಬಂದಿದೆ. ಅಂದರೆ ಇಷ್ಟು ವರ್ಷಗಳ ಕಾಲ ಡಾಗ್ ಸ್ಕ್ವಾಡ್ ಬಂದಿರಲಿಲ್ಲ, ಈ ಬಾರಿ ಡಾಗ್ ಸ್ಕ್ವಾಡ್ ಕೂಡ ಬಂದಿದೆ. ಹನಿ ಅಂತೇಳಿ, ಅಂದರೆ ಕೇರಳದ ವಯನಾಡಿನಲ್ಲಿ ಆಗಿದ್ದಂತಹ ಭಾಳ ದೊಡ್ಡ ಪ್ರಮಾಣದ ಭೂಕುಸಿತ ಸಂದರ್ಭಗಳಲ್ಲಿ ಕಟ್ಟಡದ ಒಳಗಡೆ ಎಲ್ಲ ಮತ್ತು ಭೂಮಿ ಒಳಗಡೆ ಎಲ್ಲರೂ ಕೂಡ ಜನ ಸಿಲುಕಿಕೊಂಡಿದ್ದಂಥದ್ದು. ಅಂತಹ ಸಂದರ್ಭದಲ್ಲಿ ಸಾಕಷ್ಟು ಜನರನ್ನು ಇದೇ ಹನಿ ಹುಡುಕಿ ತನ್ನ ಸ್ಮೆಲ್ಲನ್ನು ಆಗ್ರಾಣಿಸಿ ಆ ಮೂಲಕ ಜನರನ್ನು ರಕ್ಷಣೆ ಮಾಡೋಂಥ ಕೆಲಸವನ್ನು ಕೂಡ ಮಾಡಿತ್ತು. ಆ ಹನಿ ಕೂಡ ಈ ಬಾರಿ ಕೊಡಗಿಗೆ ಎನ್ಡಿಆರ್ಎಫ್ ತಂಡದ ಮೂಲಕ ಬಂದಿದೆ. ಒಟ್ಟಿನಲ್ಲಿ ಮಾನ್ಸೂನ್ ಆರಂಭ ಆಗಿದ್ದು, ಸೊ ಯಾವುದೇ ಸಂದರ್ಭದಲ್ಲಿ ಏನೇ ಅನಾಹುತ ಆದರೂ ಕೂಡ ಜನರ ರಕ್ಷಣೆಗೆ ನಾವು ಸಿದ್ಧ ಅಂತೇಳಿ ಎನ್ಡಿಆರ್ಎಫ್ ಟೀಮು ಈಗಾಗಲೇ ಎಲ್ಲರೂ ಕೂಡ ಒಂದು ಅಭಯಾಸ್ತವನ್ನು ಕೊಡ್ತಾ ಇದೆ. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ಸಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.